ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. 48 ದಿನಗಳ ಚಾಲೆಂಜನ್ನು ನಾನು ಟಾರ್ಗೆಟ್ ಜುಡಿಷರಿ ವಾಟ್ಸಪ್ ಗ್ರೂಪಲ್ಲಿ ನಾನು ಆಲ್ರೆಡಿ ನೀಡ್ತಾ ಬಂದಿರುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರದ್ದು ಎಕ್ಸ್ಪ್ಲನೇಷನ್ ನೀಡುವಂತಹ ಲೆಕ್ಚರ್ಸ್ಗಳನ್ನು ನಾನು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಮಾಡ್ತಾ ಇದ್ದೇನೆ. ಕನ್ನಡ ಲೆಕ್ಚರ್ಸ್ಗಳಾದರೆ ಅಭಿಜ್ಞಾ ಲಾ ಸೀರೀಸ್, ಅಂದರೆ ಈಗ ನೀವು ಯಾವ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ ಅದರಲ್ಲೇ ಮಾಡ್ತಾ ಇದ್ದೇನೆ. ಇಂಗ್ಲೀಷ್ ಲೆಕ್ಚರ್ಸ್ ಯಾಕೆಂದರೆ ಹಲವಾರು ನಮ್ಮ ಸೌತ್ ಇಂಡಿಯನ್ ಸ್ಟೂಡೆಂಟ್ಸ್ಗಳು ಸಹ ಇರುವಂಥ ಕಾರಣಕ್ಕೆ ಅವರಿಗೆ ಸುಲಭ ಆಗಲಿ ಅಂತ ಹೇಳುವಂಥಕ್ಕೆ ಇಂಗ್ಲೀಷ್ ಲೆಕ್ಚರ್ಸ್ಗಳನ್ನು ನಾವು ನೀಡ್ತಾ ಇರುವಂಥದ್ದು. ಅದು ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ ಹೇಳುವಂಥ ಆ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್, ಅದು ನಮ್ಮ ಅಭಿಜ್ಞಾ ಲಾ ಸೀರೀಸ್ದೇ ಒಂದು ಸಿಸ್ಟರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಬಟ್ ಇಂಗ್ಲೀಷ್ ಲೆಕ್ಚರ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಅದರಲ್ಲಿ ಇಂಗ್ಲೀಷ್ ಲೆಕ್ಚರ್ಸ್ಗಳು ಇರ್ತವೆ. ಸಪೋಸ್ ನೀವು ಇಂಗ್ಲೀಷ್ ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಬೇಕು ಅಂತಿದ್ದು ಸಹ ಯು ಕ್ಯಾನ್ ರೆಫರ್ ದ್ಯಾಟ್ ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಹೇಳುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ಇವತ್ತು ಆಲ್ರೆಡಿ 2 ದಿನಗಳದ್ದು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಫಸ್ಟ್ ದಿನ ಆರ್ಟಿಕಲ್ 368 ಅದರದ್ದು ಎಕ್ಸ್ಪ್ಲನೇಷನ್ ನೀಡಿದ್ದೆ. ಹಾಗೆ ನಿನ್ನೆ ಡೇ 2 ಇದರಲ್ಲಿ ಸೆಕ್ಷನ್ 16 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಎಕ್ಸ್ಪ್ಲನೇಷನ್ ನೀಡಿದ್ದೆ. ಇವತ್ತು ಸೆಕ್ಷನ್ 60 ಆಫ್ CPC 3ನೇ ದಿನದಲ್ಲಿ ಸೆಕ್ಷನ್ 60 ಆಫ್ CPC ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೆಕ್ಷನ್ 60 ಆಫ್ CPC ಯಾವ ನಮ್ಮ ಲೆಸನಲ್ಲಿ ಬರುತ್ತೆ ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ಲಿ ಬರುವಂಥದ್ದು, ಎಕ್ಸಿಕ್ಯೂಷನ್ ಹೇಳುವಂಥ ಒಂದು ಚಾಪ್ಟ್ರಲ್ಲಿ ಬರುವಂಥದ್ದು. ಎಕ್ಸಿಕ್ಯೂಷನಲ್ಲಿ ಅಟ್ಯಾಚ್ಮೆಂಟ್ ಅಂತ ನಾವು ನೋಡ್ಬೋದು. ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡ್ಬೋದು, ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಾರದು ಹೇಳುವಂಥದ್ದನ್ನು ನಾವು ಸೆಕ್ಷನ್ 60 ರೆಫರ್ ಮಾಡಿದ್ರೆ ನಮಗೆ ಅದರಲ್ಲಿ ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ನಮ್ಮ MCQಗೆ ಇದರಲ್ಲಿ ಕೇಳುವಂಥ ಹಲವಾರು ಆಪ್ಷನ್ಸ್ಗಳನ್ನು ನೀಡಿ ಇದರಲ್ಲಿ ಯಾವುದು ಬರ್ಬೋದು, ಯಾವುದು ಬರಲಿಕ್ಕಿಲ್ಲ ಹೇಳುವಂಥ ಪಾಸಿಟಿವ್ ಕ್ವಶನ್ ಇರ್ಬೋದು, ನೆಗೆಟಿವ್ ಕ್ವಶನ್ ಕೂಡ ಕೇಳುವಂಥ ಒಂದು ಹೈ ಪ್ರೊಬಬಿಲಿಟಿ ಇರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಎಕ್ಸಿಕ್ಯೂಷನ್ ಆ ಕಾನ್ಸೆಪ್ಟಲ್ಲಿ ಬರುವಂಥದ್ದು. ಎಕ್ಸಿಕ್ಯೂಷನ್ ಅಂದರೆ ಏನು? ಯಾವಾಗ ಒಂದು ಡಿಕ್ರಿ ಆದಾಗ ಅದನ್ನು ಎನ್ಫೋರ್ಸ್ ಮಾಡಬೇಕು ಹೇಳುವಂಥ ಕಾರಣಕ್ಕೆ ಒಂದು ವ್ಯಕ್ತಿನ ಅರೆಸ್ಟ್ ಮಾಡ್ಬೋದು, ಅಥವಾ ಅವನ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೋದು, ಅಥವಾ ಪ್ರಾಪರ್ಟಿಯ ಪೊಸೆಷನನ್ನು ಡೆಲಿವರಿ ನೀಡ್ಬೋದು, ಅಥವಾ ರಿಸೀವರ್ನ ಅಪಾಯಿಂಟ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಮುಖಾಂತರ ಆ ಡಿಕ್ರಿಯನ್ನು ಕಾರ್ಯರೂಪಕ್ಕೆ ತರುವಾಗೆ ಮಾಡುವಂಥ ವಿಧಾನವೇ ಎಕ್ಸಿಕ್ಯೂಷನ್ ಅಂತ ಹೇಳ್ತಾರೆ. ಸೊ ಹಾಗೆ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿ ಹತ್ರ ಪ್ರಾಪರ್ಟಿ ಇರುತ್ತೆ. ಅದು ಮೂವಬಲ್ ಪ್ರಾಪರ್ಟಿ ಇರ್ಬೋದು ಅಥವಾ ಇಮ್ಮೂವಬಲ್ ಪ್ರಾಪರ್ಟಿ ಇರ್ಬೋದು. ಕೆಲವೊಂದನ್ನು ಅಟ್ಯಾಚ್ ಮಾಡ್ಬೋದು, ಆದರೆ ಕೆಲವೊಂದು ಅವನ ನೆಸೆಸಿಟಿಗೆ ಅಗತ್ಯ ಇರುವಂಥ ಕೆಲವೊಂದು ವಿಷಯಗಳಿರ್ತವೆ. ಅದನ್ನು ಕೂಡ ಅಟ್ಯಾಚ್ ಮಾಡ್ಬೋದಾ ಮಾಡಬಾರ್ದಾ ಹೇಳುವಂಥದ್ದನ್ನು ನಾವು ಸೆಕ್ಷನ್ 60ಯಲ್ಲಿ ನಾವು ಕಾಣ್ಬೋದು. ಸೊ ನಾವು ಬೇಸಿಕಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಸೆಕ್ಷನ್ 60 ಸೇಸ್. ಸೆಕ್ಷನ್ 60ಯಲ್ಲಿ 2 ಭಾಗಗಳು ನಾವು ಕಾಣ್ಬೋದು. ಒಂದು ಫಸ್ಟ್ ಪೋರ್ಷನ್, ಸೆಕ್ಷನ್ 60 ಫಸ್ಟ್ ಪೋರ್ಷನ್ ಬಂದರೆ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಅಟ್ಯಾಚ್ಡ್, ಅಂದರೆ ಪಾಸಿಟಿವ್ ಆಗಿ ಹೇಳ್ತಾರೆ ಯಾವ್ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡ್ಬೋದು ಅಂತ. ಸೆಕೆಂಡ್ ಭಾಗವಾಗಿ ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಾರದು ಅಂತ ಹೇಳ್ತಾರೆ. ಸೊ ದರ್ ಇಸ್ ಅ ವೆರಿ ಲಾಂಗ್ ಲಿಸ್ಟ್. ಯಾವ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಬಾರ್ದು ಹೇಳೋದಕ್ಕೆ ವಿ ಫೈಂಡ್ ಅ ವೆರಿ ಬಿಗ್ ಲಿಸ್ಟ್. ಅದನ್ನೆಲ್ಲ ಕೂಡ ನೀವು ನೆನ್ಪಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅದು ಹೇಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನಾನು ನಿಮಗೆ ಹೇಳ್ತೇನೆ. ಬಟ್ ಯಾವ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೋದು ಅಂದರೆ ಬೇಸಿಕಲಿ ಎಷ್ಟು ರೀತಿಯ ಪ್ರಾಪರ್ಟಿಗಳಿವೆ? ಇಮ್ಮೂವಬಲ್ ಪ್ರಾಪರ್ಟಿ ಇದೆ, ಮೂವಬಲ್ ಪ್ರಾಪರ್ಟಿ ಇದೆ ಅಲ್ವಾ? ಸೊ ಇಮ್ಮೂವಬಲ್ ಪ್ರಾಪರ್ಟಿಗಳಾದಂತಹ ಲ್ಯಾಂಡ್, ಹೌಸು ಅಥವಾ ಅದರ್ ಬಿಲ್ಡಿಂಗ್ ಅಂತ ಏನು ಕಾಣ್ತವೆ, ಇಂಥ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಹುದು ಅಂತ ಹೇಳಿ ನಾವು ಇಲ್ಲಿ ಹೇಳಿದ್ದಾರೆ. ಸೊ ಮನೆ, ಕಟ್ಟಡ ಹಾಗೂ ಭೂಮಿ. ಹಾಗೆ ಮೂವಬಲ್ ಪ್ರಾಪರ್ಟೀಸ್ಗಳು ಯಾವುದ್ಯಾವುದು? ಸೊ ಅದರಲ್ಲಿ ಗೂಡ್ಸ್, ಮನಿ, ಬ್ಯಾಂಕ್ ನೋಟ್ಸ್, ಚೆಕ್ಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಹುಂಡೀಸ್, ಪ್ರಾಮಿಸರಿ ನೋಟ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಬಾಂಡ್ಸ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್ ಫಾರ್ ಮನಿ, ಡೆಟ್ಸ್, ಶೇರ್ಸ್, ಇವೆಲ್ಲಗಳನ್ನು ಕೂಡ ಮೂವಬಲ್ ಪ್ರಾಪರ್ಟಿ ಅಂತ ಕರೀತಾರೆ. ಇಟ್ ಕುಡ್ ಬಿ ಟ್ಯಾಂಗಿಬಲ್ ಮೂವಬಲ್ ಪ್ರಾಪರ್ಟಿ ಅಥವಾ ಇಟ್ ಕುಡ್ ಬಿ ಇನ್ಟ್ಯಾಂಗಿಬಲ್ ಮೂವಬಲ್ ಪ್ರಾಪರ್ಟಿ. ಕಣ್ಣಿಗೆ ಕಾಣುವಂಥದ್ದು ಅಥವಾ ಕಾಣದೇ ಇರುವಂಥದ್ದು. ಈಗ ಡೆಟ್ ಎಲ್ಲ, ಸಾಲ ಎಲ್ಲ ಕಾಣೋದಿಲ್ಲ ಕೆಲವೊಂದು, ಆದರೂ ಸಹ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಮೂವಬಲ್ ಪ್ರಾಪರ್ಟಿ. ಸೊ ಹೀಗೆ ಇರುವಾಗ ಈಗ ಆಪ್ಷನ್ಸ್ಗಳನ್ನು ಕೊಟ್ಟು ಬಿಲ್ ಆಫ್ ಎಕ್ಸ್ಚೇಂಜ್ ಅಥವಾ ಹುಂಡಿ, ಪ್ರಾಮಿಸರಿ ನೋಟ್, ಆಲ್ ಆಫ್ ದಿ ಅಬೋವ್ ಅಂತ ಈ ಆಪ್ಷನ್ಸ್ಗಳನ್ನು ಕೊಟ್ಟು ಇಲ್ಲಿ ಹೇಳಿರುವಂಥ ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಹುದು ಅಂತ ಹೇಳಿ ಕೇಳ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳಿ ಯಾವುದೋ ಒಂದು ಬೇರೆ ಆಪ್ಷನ್ ಕೊಟ್ಟು ಯಾವುದನ್ನು ಇಲ್ಲಿ ಹೇಳಿರುವಂಥದ್ದನ್ನು ಯಾವುದನ್ನು ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥದ್ದನ್ನು ಕೇಳ್ತಾರೆ. ಸೊ 2 ಕ್ಯಾಟಗರಿ ಆಯಿತು. ಒಂದು ಇಮ್ಮೂವಬಲ್ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೋದು, ಇನ್ನೊಂದು ಮೂವಬಲ್ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೋದು. ಹಾಗೆ ಯಾವುದೇ ರೀತಿಯ ಸೇಲೆಬಲ್ ಪ್ರಾಪರ್ಟಿ. ಮತ್ತು ಇನ್ನೂ ಹೇಳ್ತಾರೆ ಈ 2 ಕ್ಯಾಟಗರಿ ಒಂದು ವೇಳೆ ಸ್ಪೆಸಿಫಿಕೇಷನ್ ಮಾಡದಿದ್ದರೂ ಸಹ ಕೆಲವೊಂದು ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಬೇಕಾಗಬಹುದು ಹೇಳುವಂಥ ಕಾರಣಕ್ಕೆ ಏನು ಹೇಳ್ತಾರೆ, ಯಾವುದೇ ಸೇಲ್ ಮಾಡುವಂಥ ಪ್ರಾಪರ್ಟಿ ಯಾವುದೇ ಇರಲಿ, ಮೂವಬಲ್ ಇರಲಿ, ಇಮ್ಮೂವಬಲ್ ಇರಲಿ, ಯಾವುದಕ್ಕೆ ಜಡ್ಜ್ಮೆಂಟ್ ಡೆಟರ್ ಈಸ್ ಹ್ಯಾವಿಂಗ್ ದ ಡಿಸ್ಪೋಸಿಂಗ್ ಪವರ್
ಯಾಕೆಂದರೆ ನಾವು ಯಾರ ಪ್ರಾಪರ್ಟಿನ ಅಟ್ಯಾಚ್ ಮಾಡುವಂಥದ್ದು ಜಜ್ಮೆಂಟ್ ಡೆಟರ್. DHR ಅಂದರೆ ಯಾರ ಪರವಾಗಿ ಡಿಕ್ರಿ ಆಗಿರುತ್ತೆ, JDR ಅಂದರೆ ಯಾರ ವಿರುದ್ಧವಾಗಿ ಡಿಕ್ರಿ ಆಗಿರುತ್ತೆ ಅಲ್ವಾ. ಸೊ JDRನ ಪ್ರಾಪರ್ಟಿ ಇದ್ದರೆ ಆ ಪ್ರಾಪರ್ಟಿನ ಸೇಲ್ ಅಟ್ಯಾಚ್ ಮಾಡ್ತಾರೆ, ಯಾಕೆಂದರೆ ಇವರು ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡಬಾರ್ದು. ಈ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಆಮೇಲೆ ಲೇಟರ್ ಸೇಲ್ ಮಾಡ್ಬೋದು. ಸೊ ಇದು ಸಮಥಿಂಗ್ ಕೈಂಡ್ ಆಫ್ ಒಂದು ಅದನ್ನು ಹೋಲ್ಡಲ್ಲಿ ಇಟ್ಕೊಳ್ಳುವಾಗೆ ಅವರು ಯಾರಿಗೂ ಟ್ರಾನ್ಸ್ಫರ್ ಮಾಡಬಾರ್ದು. ಫ್ರೂಟ್ಸ್ ಆಫ್ ದ ಡಿಕ್ರಿ, ಆ ಡಿಕ್ರಿಯ ಏನು ಫಲಾಫಲಗಳಿವೆ ಅದು ಡಿಕ್ರಿ ಹೋಲ್ಡರ್ಗೆ ಸಿಗಬೇಕು ಹೇಳುವಂಥ ಕಾರಣಕ್ಕೆ ಇಲ್ಲಿ ಏನು ಮಾಡ್ತಾರೆ, ಡಿಕ್ರಿ ಹೋಲ್ಡರ್ಗೆ JDRನ ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡಿಸುವಂಥ ಹಕ್ಕು ಡಿಕ್ರಿ ಹೋಲ್ಡರ್ಗೆ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳೋದು JDRನ ಪ್ರಾಪರ್ಟಿ, ಅದು JDRನ ಮೂವಬಲ್ ಪ್ರಾಪರ್ಟಿ ಇರಲಿ, JDRನ ಇಮ್ಮೂವಬಲ್ ಪ್ರಾಪರ್ಟಿ ಇರಲಿ, ಆರ್ ಎನಿ ಸೇಲೆಬಲ್ ಪ್ರಾಪರ್ಟಿ, ಇಟ್ ಕುಡ್ ಬಿ ಮೂವಬಲ್ ಆರ್ ಇಮ್ಮೂವಬಲ್ ವಿಚ್ ಹ್ಯಾಸ್ ದಿ ಡಿಸ್ಪೋಸಿಂಗ್ ಪವರ್. ಯಾವುದ್ರ ಮೇಲೆ ಅವನಿಗೆ ಡಿಸ್ಪೋಸಿಂಗ್ ಪವರ್ ಇದೆ ಅಂಥ ಒಂದು ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಹುದು ಹೇಳುವಂಥದ್ದು. ದಟ್ಸ್ ದ ಫಸ್ಟ್ ಪಾರ್ಟ್ ಆಫ್ ಸೆಕ್ಷನ್ 60. ಸೆಕ್ಷನ್ 60ಯ ಮೊದಲನೇ ಭಾಗ. ಇನ್ನು ಸೆಕ್ಷನ್ 60ಯ ಎರಡನೇ ಭಾಗವೇನು, ಇದರಲ್ಲಿ ನಾವು ನೋಡುವಂಥದ್ದು ಸಮ್ ಪ್ರಾಪರ್ಟೀಸ್ ವಿಚ್ ಆರ್ ಎಕ್ಸೆಂಪ್ಟ್ ಫ್ರಮ್ ಅಟ್ಯಾಚ್ಮೆಂಟ್. ಸೊ ಇದರಲ್ಲಿ ನೀವು ಇದೆಲ್ಲ ಕಾಣೋದಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲಾಂಗ್ ಲಿಸ್ಟ್. ಆದರೆ ಯಾವ ಆಧಾರದ ಮೇಲೆ ಇಂಥ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಬಾರ್ದು ಹೇಳುವಂಥದ್ದಕ್ಕೆ ನಮಗೊಂದು ಸಣ್ಣ ಐಡಿಯಾ ಇರಬೇಕು. ಯಾಕೆಂದರೆ ಜನರಲ್ ಆಗಿ ಯಾಕೆ ಕೆಲವೊಂದು ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಬಹುದು, ಕೆಲವೊಂದು ಪ್ರಾಪರ್ಟಿಗಳನ್ನು ಯಾಕೆ ಅಟ್ಯಾಚ್ ಮಾಡಬಾರ್ದು ಅಂತ ಹೇಳುವಂಥ ಕಾರಣ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ ನೋಡಲಿಕ್ಕೆ ಒಂದು ಪ್ರಿನ್ಸಿಪಲ್ ಆಫ್ ನೆಸೆಸಿಟಿ. ಫಸ್ಟ್ ಒನ್ ನಾವು ನೋಡುವಂಥದ್ದು ಅವಶ್ಯಕತೆ ಇದೆ. ಈಗ ಕೆಲವೊಂದು ಪರ್ಸ್ನಲ್ ಬಿಲಾಂಗಿಂಗ್ಸು ಅಥವಾ ಮದುವೆ ಆದ ಹೆಂಗಸಿನ ಒಡವೆಗಳು ಅಥವಾ ಅವಳ ಮಂಗಲಸೂತ್ರ ಇರ್ಬೋದು, ಅಥವಾ ಒಂದು ಮನೆಯ ಮಲಗುವಂಥ ವಸ್ತುಗಳು, ಪಾತ್ರೆ ಪಗಡೆಗಳು, ಯಾವ ಪಾತ್ರೆಯಲ್ಲಿ ತಿಂತಾರೆ, ಈ ಥರದ್ದೆಲ್ಲ ಏನು ಅದೆಲ್ಲವೂ ಕೂಡ ನೆಸೆಸಿಟಿ, ದಟ್ಸ್ ಅ ಮ್ಯಾಟರ್ ಆಫ್ ನೆಸೆಸಿಟಿ. ಸೊ ಅದನ್ನು ಅಟ್ಯಾಚ್ ಮಾಡಿ ಮಾಡಿಸುವಂಥ ಕ್ರೂರ ಒಂದು ಲಾ ಇಲ್ಲ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಅಂಥ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಾರ್ದು, ಪರ್ಸ್ನಲ್ ಬಿಲಾಂಗಿಂಗ್ಸನ್ನೆಲ್ಲ ಅಟ್ಯಾಚ್ ಮಾಡಬಾರ್ದು ಅಂತ. ಅಥವಾ ಪ್ರಿನ್ಸಿಪಲ್ ಆಫ್ ಪ್ರೊಟೆಕ್ಷನ್ ಆಫ್ ಮೀನ್ಸ್ ಆಫ್ ಲೈವ್ಲಿಹುಡ್. ನಾವು ಯಾವುದರಿಂದ ನಮ್ಮ ಜೀವನವನ್ನು ಅರ್ನ್ ಮಾಡ್ತಾ ಇರ್ತೇವೆ ಅಂದರೆ, ಉದಾಹರಣೆಗೆ ಒಬ್ಬ ರೈತ ಇದ್ದರೆ ಅವನ ನೇಗಿಲಿರ್ಬೋದು, ಅಥವಾ ಒಬ್ಬ ಟೇಲರ್ ಇದ್ದರೆ ಅವನ ಟೇಲರಿಂಗ್ ಮಷಿನ್ ಇರ್ಬೋದು, ಅಥವಾ ಯಾವುದೋ ಪೇಂಟರ್ ಇದ್ದರೆ ಅವನ ಪೇಂಟಿಂಗ್ ಸಲಕರಣೆಗಳಿರ್ಬೋದು. ಸೊ ಆ ಸಲಕರಣೆಗಳು ಉಪಕರಣಗಳ ಮುಖಾಂತರ ಒಬ್ಬ ವ್ಯಕ್ತಿ ತನ್ನ ಜೀವನಕ್ಕೆ ಏನು ಬೇಕೋ ಅದನ್ನು ಸಂಪಾದಿಸ್ತಾ ಇರ್ತಾನೆ. ಸೊ ಅಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಅದನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳುವಂಥದ್ದು. ಸೊ ಇದೆಲ್ಲ ಈ ಕ್ಲಾಸ್ಗಳನ್ನು ನಾವು ಅದು ಕಾಣ್ತೇವೆ, ಆ ಪ್ರಿನ್ಸಿಪಲ್ ಇದೆ. ಇನ್ನು ಕೆಲವೊಂದು ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಸಬ್ಸಿಸ್ಟೆನ್ಸ್. ಈಗ ಉದಾಹರಣೆಗೆ ನಮ್ಮ ಜೀವನ ದೂಡಲಿಕ್ಕೆ ಕೆಲವೊಂದು ಆದಾಯ ಬೇಕು ಅಲ್ವಾ. ಸೊ ಆ ಆದಾಯ ಅಂದರೆ ಸ್ಯಾಲರಿ, ಒಂದು ಸ್ಯಾಲ್ರಿನ ಅಟ್ಯಾಚ್ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಸ್ಯಾಲ್ರಿನ ಅಟ್ಯಾಚ್ ಮಾಡೋದಿಲ್ಲ, ಎಷ್ಟೋ ಒಂದು ಭಾಗವನ್ನು ಅಟ್ಯಾಚ್ ಮಾಡ್ತಾರೆ. ಓಕೆ, ಸೊ ಆ ಸ್ಯಾಲ್ರಿಯಲ್ಲೂ ಕೂಡ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಸಬ್ಸಿಸ್ಟೆನ್ಸ್ ಅಂದರೆ ನಮ್ಮ ಜೀವನ ಮಾಡಲಿಕ್ಕೆ ಕೆಲವೊಂದು ಹಣ ಬೇಕಾಗಿರುತ್ತೆ. ಅಂದರೆ ಸ್ಯಾಲ್ರಿ ಅಥವಾ ಯಾವುದೇ ಒಂದು ಸ್ಟೈಪೆಂಡ್ ಹೇಳ್ಬೋದು, ನೀವು ಯಾವುದೇ ಒಂದು ಹೆಸರನ್ನು ಕರೆದ್ರೂ ಸಹ ಅಂಥ ಒಂದು ಸ್ವಲ್ಪ ಹಣವನ್ನು ಉಳಿಸಬೇಕು. ಯಾಕೆಂದರೆ ಬರುವಂಥ ಸ್ಯಾಲ್ರಿನ ಅಷ್ಟು ಅಟ್ಯಾಚ್ ಮಾಡಿಬಿಟ್ರೆ ಹಿ ಕ್ಯಾನಾಟ್ ಯೂಸ್ ಇಟ್ ಫಾರ್ ಹಿಸ್ ಓನ್ ಪರ್ಪಸ್. ಹಾಗೆ ಅವ್ನ ಜೀವನ ಕ್ರಮ ಮಾಡುವಂಥದ್ದು ಜೀವನ ಹೇಗೆ ದುಡ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ದಟ್ಸ್ ದ ಪ್ರಿನ್ಸಿಪಲ್ ಆಫ್ ಲಿವಿಂಗ್ ಮನಿ ರಿಕ್ವೈರ್ಡ್ ಫಾರ್ ಸಬ್ಸಿಸ್ಟೆನ್ಸ್. ಹಾಗೆ ಪ್ರಿನ್ಸಿಪಲ್ ಆಫ್ ಥ್ರಿಫ್ಟ್ ಅಂದರೆ ಸೇವಿಂಗ್ಸ್. ಈಗ ನಾವು ಎಷ್ಟೋ ಸೇವಿಂಗ್ಸ್ ಮಾಡ್ತೇವೆ, ನಮ್ಮ ಸ್ಯಾಲ್ರಿಲಿ ಎಷ್ಟೋ ಹಣ ಕಟ್ ಆಗುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅದೆಲ್ಲ ಏನಾಗುತ್ತೆ, ಸಮ್ವೇರ್ ಇಟ್ ಈಸ್ ಯೂಸ್ಡ್ ಫಾರ್ ಸೇವಿಂಗ್ ಪರ್ಪಸ್. ಆಫ್ಟರ್ ರಿಟೈರ್ಮೆಂಟ್ ಸಿಗುವಂಥದ್ದು ಇರ್ಬೋದು, ಕೆಲವೊಂದು ಅಲವೆನ್ಸ್ ಇರ್ಬೋದು, ಗ್ರ್ಯಾಚುಟಿ ಇರ್ಬೋದು. ಸೊ ಅಂಥ ಒಂದು ಯಾವ ಪರ್ಪಸ್ಸಿಗೆ ಅದನ್ನು ಸೇವ್ ಮಾಡಬೇಕು ಹೇಳಿದ್ದಾರೆ. ಸೊ ಅಂಥ ಸೇವಿಂಗ್ಸನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲ. ಹಾಗಂದೇಳಿ FDನೆಲ್ಲ ಅಟ್ಯಾಚ್ ಮಾಡಬಾರ್ದು ಅಂತ ಹೇಳೋದಿಲ್ಲ. ಓಕೆ, ಕೆಲವೊಂದು ಗೌರ್ಮೆಂಟ್ ಯಾವುದು ಸ್ಪೆಸಿಫಿಕೇಷನ್ ಮಾಡಿದೆ, ಕೆಲವೊಂದು ಪ್ರಾವಿಡೆಂಟ್ ಫಂಡ್ಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಬಾರ್ದು ಅಂತ, ಅಂಥ ವಿಷಯಗಳನ್ನು ಮಾತ್ರ ಅಟ್ಯಾಚ್ ಮಾಡಬಾರ್ದು. ಆದರೆ ಯಾಕೆ ಅಂತ ಹೇಳೋದಕ್ಕೆ, ಯಾಕೆಂದರೆ ದೇ ಆರ್ ಫಾರ್ ದಿ ಪರ್ಪಸ್ ಆಫ್ ಸೇವಿಂಗ್ಸ್. ಆಮೇಲೆ ಅದು ಒಬ್ಬ ವ್ಯಕ್ತಿ 60 ವರ್ಷ 70 ವರ್ಷ ಆದ ನಂತರ ಹಿ ಮೇ ನಾಟ್ ಬಿ ಏಬಲ್ ಟು ಅರ್ನ್ ಪ್ರಾಪರ್ ಅಮೌಂಟ್ ಅಲ್ವಾ. ಅವ್ನು ದುಡಿಯುವಂತಹ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆವಾಗ ಅವನ ಸೇವಿಂಗ್ಸ್ ಉಳಿತಾಯ ಬಳಕೆಗೆ ಬರಲಿ ಅಂತ. ಸೊ ಒಂದು ವೇಳೆ ಆ ಉಳಿತಾಯಗಳೇ ಒಂದು ವೇಳೆ ಅಟ್ಯಾಚ್ ಆಗಿಬಿಟ್ರೆ ಅವನ ಕೊನೆಯ ಇದರಲ್ಲಿ ಏನೂ ಇರೋದಿಲ್ಲ ಅವನಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಪ್ರಿನ್ಸಿಪಲ್ ಆಫ್ ಥ್ರಿಫ್ಟ್ನ ಆಧಾರದ ಮೇಲೂ ಸಹ
ಪ್ರಾಪರ್ಟಿನ ಕೆಲವೊಂದನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಪ್ರಿನ್ಸಿಪಲ್ ಆಫ್ ನಾನ್ ಟ್ರಾನ್ಸ್ಫರಬಿಲಿಟಿ ಆಫ್ ಪ್ರಾಪರ್ಟಿ, ಕೆಲವೊಂದು ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ. ನಾವು ಸೆಕ್ಷನ್ 6 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ನೋಡ್ತೇವೆ. ಯಾಕೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ ಅಂದರೆ ಕೆಲವೊಂದು ತುಂಬ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಸರ್ಟನಿಟಿ ಇರೋದಿಲ್ಲ, ಅನ್ಸರ್ಟನಿಟಿ ಇರುತ್ತೆ, ಅಂಥ ವಿಷಯಗಳೆಲ್ಲ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಯಾವುದನ್ನು ಟ್ರಾನ್ಸ್ಫರೇ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥದನ್ನು ಅಟ್ಯಾಚ್ ಮಾಡಿ ಕೂಡ ಏನು ಪ್ರಯೋಜನ ಇರೋದಿಲ್ಲ, ಅದನ್ನು ಸೇಲ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಆಫ್ ನೋ ಯೂಸ್. ಅದಕ್ಕೋಸ್ಕರ ಪ್ರಿನ್ಸಿಪಲ್ ಆಫ್ ನಾನ್ ಟ್ರಾನ್ಸ್ಫರಬಿಲಿಟಿ ಆಫ್ ಪ್ರಾಪರ್ಟಿ ಹೇಳೋ ಆಧಾರದ ಮೇಲೆ ಈ ರೀತಿಯ ಕ್ಲಾಸ್ಗಳನ್ನು ನಾವು ಕಾಣ್ತೇವೆ. ಹಾಗೆ ಪ್ರಿನ್ಸಿಪಲ್ ಆಫ್ ಹಾರ್ಮನಿ ವಿತ್ ಅದರ್ ಲಾಸ್, ಈಗ ಬೇರೆ ಬೇರೆ ಕಾನೂನುಗಳನ್ನು ಮಾಡಿದ್ದಾರೆ, ಸ್ಪೆಷಲ್ ಕಾನೂನನ್ನು ಮಾಡಿದ್ದಾರೆ, ಅದರಲ್ಲಿ ಇಂತಿಷ್ಟು ಹಣಗಳನ್ನು ಕಡ್ಡಾಯವಾಗಿ ಸೇವ್ ಮಾಡಬೇಕು, ಹಾಗೆ ಮಾಡಬೇಕಂತ ಹೇಳ್ತಾರೆ. ಸೊ ಅದಕ್ಕೆ ಸರಿಯಾಗಿರುವ ಹಾಗೆ ಆ ಪ್ರಿನ್ಸಿಪಲ್ಗೋಸ್ಕರ ಕೆಲವೊಂದು ಕ್ಲಾಸಸ್ಗಳಿಗೆ ಇಂಥ ವಿಷಯಗಳನ್ನ ಅಟ್ಯಾಚ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಒಂದೊಂದಾಗೆ ನೋಡ್ತಾ ಹೋಗೋಣ ಯಾವ್ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಾರ್ದು ಅಂತ. ವೆರಿ ಕ್ವಿಕ್ಕಾಗಿ ಹೇಳ್ತೇನೆ, ನೀವು ಕೂಡ ಈ ರೀತಿ ಕ್ವಿಕ್ ಟೇಬಲ್ ಚಾರ್ಟ್ ಅಂತ ಹೇಳಿ ಮಾಡ್ಕೊಳ್ಳಿ. ಈ ಒಂದು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಏನಿದೆ, ಸೊ ಇದರದ್ದು ನೋಟ್ಸನ್ನು ಐ ವಿಲ್ ಬಿ ರಿಲೀಸಿಂಗ್ ವೆರಿ ಸೂನ್. ನಾವು ಸದ್ಯದಲ್ಲೇ ಏನು ನೋಟ್ಸ್ ಅಂತ ಇರತ್ತಲ್ಲ, ಸೊ ಯಾರು ಕೋರ್ಸ್ ತೊಗೊಂಡಿದ್ದಾರೆ ದೇ ವಿಲ್ ಬಿ ಗೆಟ್ಟಿಂಗ್ ಫ್ರೀ ಆ ಒಂದು ಬುಕ್ ಏನಿದೆ ಸ್ಟಡಿ ಮೆಟೀರಿಯಲ್ಲು. ಸದ್ಯಕ್ಕೆ CPC ಇಸ್ ಗೆಟಿಂಗ್ ರೆಡಿ, ಇಟ್ಸ್ ಬೀಯಿಂಗ್ ಪ್ರಿಂಟೆಡ್. ಯಾವಾಗ ರೆಡಿ ಆಗತ್ತಲ್ಲ, ಜೂರಿಸ್ ಬ್ಯಾಚ್ನವ್ರು ಯಾರು ತೊಗೊಂಡಿದ್ದಾರೆ ಆ ಕೋರ್ಸನ್ನು, ದೇ ವಿಲ್ ಬಿ ಗೆಟ್ಟಿಂಗ್ ಆಲ್ ದಿ ಸ್ಟಡಿ ಮೆಟೀರಿಯಲ್ ಫ್ರೀ ಆಫ್ ಕಾಸ್ಟ್. ಇನ್ನು ಉಳಿದವರಿಗೆ ಇಫ್ ಯು ವಾಂಟ್ ಸ್ಟಡಿ ಮೆಟೀರಿಯಲ್ ರಿಗಾರ್ಡಿಂಗ್ ಈ ರೀತಿಯ ಸ್ಟಡಿ ಮೆಟೀರಿಯಲ್ ಬೇಕಂತ ಇದ್ದರೆ ನಾವು ನಿಮಗೆ ತಿಳಿಸ್ತೇವೆ. ಒನ್ಸ್ ಇಟ್ ಇಸ್ ರೆಡಿ, ಕಂಪ್ಲೀಟಾಗಿ ಪ್ರಿಂಟಾಗಿ ರೆಡಿ ಆದಾಗ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೇವೆ. ದೆನ್ ಯು ಕ್ಯಾನ್ ಪರ್ಚೇಸ್ ದೆಮ್. ಬೇರೆ ಬೇರೆ ಮೆಥಡ್ಸ್ ಇದೆ, ಅದ್ರ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಅದನ್ನು ನಾನು ಈಗಲೇ ನಿಮಗೆ ಫಸ್ಟೇ ಹೇಳಿಟ್ಟೆ. ಯಾಕೆಂದರೆ ಇಫ್ ಯು ರಿಕ್ವೈರ್ ಯು ಕ್ಯಾನ್ ಪೋಸ್ಟ್ ಕಮೆಂಟಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಈ ವಿಡಿಯೋ ಕಮೆಂಟಲ್ಲಿ ಯು ಕ್ಯಾನ್ ಪೋಸ್ಟ್ ದ್ಯಾಟ್ ಯು ರಿಕ್ವೈರ್ ದ ಬುಕ್. ಸೊ ದಟ್ ನಮಗೂ ಕೂಡ ಎಷ್ಟು ಬುಕ್ಸ್ ಪ್ರಿಂಟ್ ಮಾಡಬೇಕು, ಅಡಿಷ್ನಲ್ ಬುಕ್ಸನ್ನು ಪ್ರಿಂಟ್ ಮಾಡಬೇಕು ಹೇಳುವಂಥದ್ದು ಒಂದು ಅಂದಾಜು ಸಿಗುತ್ತೆ. ಎಸ್, ಸೊ ಇರಲಿ. ಸೊ ಈ ರೀತಿ ನೀವು ಕೂಡ ನೋಟ್ಸ್ಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಂದೊಂದಾಗೆ ಯಾವುದ್ಯಾವುದು ಕ್ಲಾಸಲ್ಲಿ ಯಾವುದ್ಯಾವ್ದು ಹೇಳಿದ್ದಾರೆ ಅಂತ ಹೇಳಿ. ಸೊ ನಾವಿಲ್ಲಿ ನೋಡೋದಂಥದ್ದು ನೋಡಿರಿ, ಎಷ್ಟು ಫುಲ್ಲು ಒಂದು ಎಂಟೈರ್ ಒಂದು ಲಿಸ್ಟ್. ಕೆಲವೊಂದಕ್ಕೆ ಸಮ್ ಎಕ್ಸ್ಪ್ಲೇಷನ್ ಬೇಕು, ಕೆಲವೊಂದು ಎಕ್ಸ್ಪ್ಲೇಷನ್ ಇರದಿದ್ದರೂ ಇಟ್ ಕ್ಯಾನ್ ಬಿ ಮ್ಯಾನೇಜಬಲ್. ಅದನ್ನು ನಾವು ಹಾಗೆ ಕಂಟಿನ್ಯೂ ಮಾಡ್ಬೋದು, ಅರ್ಥ ಆಗತ್ತೆ. ಮೇನಾಗಿ ಏನು ನಮಗೆ ಆ ಕ್ಲಾಸಸ್ಗಳು ನಿಮಗೆ ಮೇನ್ಸ್ ಎಕ್ಸಾಮಲ್ಲಿ ತುಂಬ ಡೀಟೇಲಾಗಿ ಏನು ಕೇಳಲಿಕ್ಕಿಲ್ಲ. ಕೆಲವೊಂದು ಈ ಲಿಸ್ಟನ್ನು ಕೊಡಿ ಅಂತ ಹೇಳ್ಬೋದು, ಯಾವ್ಯಾವ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಾರ್ದು ಅಂತ. ಆವಾಗ ನೀವು ಮಿನಿಮಮ್ 10ರಿಂದ 15 ಆದರೂ ಈ ರೀತಿಯ ಪಾಯಿಂಟ್ಸ್ಗಳನ್ನು ಕೊಟ್ಟರೆ ಸಾಕಾಗತ್ತೆ, ಈ ಅಟ್ಲೀಸ್ಟ್ ಈ ಎಕ್ಸ್ಪ್ಲೇಷನ್ ಕೊಡದಿದ್ರು ಸಹ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಕುಕ್ಕಿಂಗ್ ವೆಸಲ್ಸ್ ಆರ್ನಮೆಂಟ್ಸ್. ಸೊ ಯಾವ ಪಾತ್ರೆಯಿಂದ ನಾವು ಅಡುಗೆ ಮಾಡ್ತೇವೆ ಅಥವಾ ನಮ್ಮ ಪರ್ಸ್ನಲ್ ಆರ್ನಮೆಂಟ್ಸ್ ಏನಿದೆ, ಪರ್ಸನಲ್ ಆರ್ನಮೆಂಟ್ಸ್ ಆಫ್ ದಿ ವೈಫ್ ಆಫ್ ದಿ JDRನ ಹೆಂಡತಿ ಯಾರಿರ್ತಾರೆ ಅವರ ಪರ್ಸ್ನಲ್ ಬಿಲಾಂಗಿಂಗ್ಸ್, ರಿಲಿಜಿಯಸ್ ಯೂಸೇಜ್ಗೆ ಉಪಯೋಗಿಸುವಂತಹ, ಅಥವಾ ಬೆಡ್ಡಿಂಗ್ಸ್, ಅವರ ಬಟ್ಟೆ, ಬರೆ, ಪಾತ್ರೆ, ಪಗಡೆಗಳಂತ ಏನು ಹೇಳ್ತೇವೆ ಅವುಗಳನ್ನು ಯಾವುದನ್ನು ಅಟ್ಯಾಚ್ ಮಾಡಲಿಕ್ಕಿಲ್ಲ. ಹಾಗೆ ಟೂಲ್ಸ್ ಆಫ್ ಆರ್ಟಿಸನ್ಸ್, ಯಾರು ಆರ್ಟಿಸನ್ಸ್ ಅಂದರೆ ಯಾರು ವೃತ್ತಿ ಮಾಡ್ತಿರ್ತಾರೆ ಅವರ ಒಂದು ಸಲಕರಣೆಗಳು, ಉಪಕರಣಗಳು ಅಂದರೆ ಸೂಯಿಂಗ್ ಮಷಿನ್ನು, ಗೋಲ್ಡ್ ಸ್ಮಿತ್, ಕುಕ್ಕಿಂಗ್ ವೆಸಲ್ಸ್ ಆಫ್ ಬೇಕ್ರಿ ಮಾಡುವಂಥವರಿಗೆ ಕುಕ್ಕಿಂಗ್ ವೆಸಲ್ಸ್ ಇರ್ಬೋದು, ಅಥವಾ ಫಾರ್ಮರ್ನ ಟ್ರ್ಯಾಕ್ಟರು, ಮೋಟರ್ ಪಂಪು, ಇದೆಲ್ಲವೂ ಕೂಡ ಏನಾಗುತ್ತೆ ದಟ್ಸ್ ವೆರಿ ನೆಸಸರಿ ಫಾರ್ ದೆಮ್. ಸೊ ದ್ಯಾಟ್ ಕ್ಯಾನ್ ನಾಟ್ ಬಿ ಅಟ್ಯಾಚ್ಡ್. ಹಾಗೆ ಅಗ್ರಿಕಲ್ಚರಲ್ ಹಸ್ಬೆಂಡ್ರಿ ಅಂತ ಏನು ಹೇಳ್ತಾರೆ, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಅದನ್ನು ಕೂಡ ಭತ್ತ, ಗ್ರೇನು ಅದನ್ನು ಅಟ್ಯಾಚ್ ಮಾಡಲಿಕ್ಕಿಲ್ಲ. ಹಾಗೆ ಹೌಸಸ್ ಆಕ್ಯುಪೈಡ್ ಬೈ ಅಗ್ರಿಕಲ್ಚರಿಸ್ಟ್ ಆರ್ ಲೇಬರರ್. ಸೊ ಇಲ್ಲಿ ಕೆಳಗೆ ಡೀಟೇಲಾಗಿ ಕೊಟ್ಟಿದ್ದಾರೆ, ಲೇಬರರ್ ಅಂದರೆ ಯಾರು ಅಥವಾ ಅಗ್ರಿಕಲ್ಚರಿಸ್ಟ್ ಯಾರು ಅಂತ ಹೇಳಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ವಿ ಆರ್ ನಾಟ್ ಡಿಸ್ಕಸಿಂಗ್ ದ್ಯಾಟ್, ಅದನ್ನು ಡಿಸ್ಕಷನ್ ಮಾಡ್ತಾ ಇಲ್ಲ. ಆದರೆ ಅದರಲ್ಲಿ ನಾವು ನೋಡ್ಬೋದು ಯಾರು ಬಡ ವರ್ಗದವರು ಇರ್ತಾರೆ, ಯಾರು ಕಷ್ಟಪಟ್ಟು ಪ್ರತಿದಿನ ದೇ ಹ್ಯಾವ್ ಟು ಅರ್ನ್, ಅಂಥವರ ಒಂದು ಉಪಕರಣಗಳಿರ್ಬೋದು, ಅವರ ಲೈವ್ಲಿಹುಡ್ ಇರ್ಬೋದು, ಅವರ ಹಣ ಇರ್ಬೋದು, ಅದನ್ನೆಲ್ಲ ಇಟ್ಸ್ ನಾಟ್ ಈಸಿಲಿ ಅಟ್ಯಾಚಬಲ್ ಅಂತ ಹೇಳುವಂಥ ಪ್ರಿನ್ಸಿಪಲನ್ನು ಇಟ್ ಈಸ್ ಶೋಯಿಂಗ್ ಹಿಯರ್. ಓಕೆ, ಸೊ ಹಾಗೆ ಒಬ್ಬ ಅಗ್ರಿಕಲ್ಚರಿಸ್ಟ್ ಅಥವಾ ಲೇಬರರ್ನ ಅವನು ಉಳ್ಕೊಂಡಿರುವಂಥ ಮನೆಯನ್ನು ಅದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದಾದ್ರು ಬುಕ್ಸ್ ಆಫ್ ಅಕೌಂಟ್, ಒಂದು ಅಕೌಂಟ್ ಬುಕ್ ಇರುತ್ತೆ, ಅದನ್ನು ಅಟ್ಯಾಚ್ ಮಾಡಲಿಕ್ಕಿಲ್ಲ. ಹಾಗೆ ರೈಟ್ ಟು ಸೂ ಇಸ್ ನಾಟ್ ಈಸಿಲಿ ಟ್ರಾನ್ಸ್ಫರಬಲ್. ಸೊ ಒಂದು ಯಾರ್ದೋ ಮೇಲೆ ಡ್ಯಾಮೇಜಸ್ ಹಾಕುವಂಥ ಒಂದು ಹಕ್ಕಿರುತ್ತೆ, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದನ್ನು ಅಟ್ಯಾಚ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಓಕೆ, ಹಾಗೆ ರೈಟ್ ಟು ಪರ್ಸ್ನಲ್ ಸರ್ವಿಸ್, ಉದಾಹರಣೆಗೆ ಯಾರಿಗೂ ಒಬ್ಬರಿಗೆ ಒಂದು ಅರ್ಚಕ ವೃತ್ತಿ ಬಂದಿರುತ್ತೆ, ಅಥವಾ ಎಲ್ಲೋ ಒಂದು ಅವರ ಕೆಲಸಕ್ಕೆ ಒಂದು ಟೀಚರ್ ಆಗುವಂತಹ ಒಂದು ಕೆಲಸ ಇರುತ್ತೆ, ಅಥವಾ ಯಾವುದೋ ಒಂದು ಪೇಂಟ್ ಮಾಡುವಂಥ ಒಂದು ಹಕ್ಕಿರುತ್ತೆ.
ಸೊ ಅವರಿಗೆ ಅವರ ಪರ್ಸ್ನಲ್ ಕ್ವಾಲಿಟಿ ಮೇಲೆ ಸಿಕ್ಕಿರುವಂಥ ಒಂದು ರೈಟ್ ಅದು. ಸೊ ದ್ಯಾಟ್ ಕ್ಯಾನ್ ನಾಟ್ ಬಿ ಅಟ್ಯಾಚ್ಡ್. ಸೊ ಅದು ಒಂದು. ಹಾಗೆ ಸ್ಟೈಪೆಂಡ್ಸ್, ಗ್ರ್ಯಾಟಿಟ್ಯೂಡ್ಸ್ ಆ್ಯಂಡ್ ಪೊಲಿಟಿಕಲ್ ಪೆನ್ಷನ್ಸ್, ಇದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೆನ್ಷನ್ ಬರುವಂಥದ್ದು ನಾನು ಆಗಲೇ ಹೇಳಿದಾಗೆ ಸ್ಟೈಪೆಂಡ್ಸ್, ಗ್ರ್ಯಾಚುಟೀಸ್ ರಿಟೈರ್ಮೆಂಟ್ ಆಗುವಾಗ. ಹಾಗೆ ವೇಜಸ್ ಆಫ್ ಲೇಬರರ್ಸ್ ಆ್ಯಂಡ್ ಡೊಮೆಸ್ಟಿಕ್ ಸರ್ವೆಂಟ್ಸ್, ಪ್ರತಿದಿನ ದಿನಗೂಲಿ ಏನಿರುತ್ತೆ ಅದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸ್ಯಾಲ್ರಿ ಅಂತ ಬಂದಾಗ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಯಾಲ್ರಿ ಅಂತ ಹೇಳುವಂಥದ್ದು ಇಲ್ಲಿ ಎರಡು ರೀತಿದು ಕಾಣುತ್ತೆ. ಒಂದು ಡಿಕ್ರಿ ಅದರ್ ದ್ಯಾನ್ ಮೇಂಟೆನೆನ್ಸ್, ಡಿಕ್ರಿ ಫಾರ್ ಮೇಂಟೆನೆನ್ಸ್ ಹೇಳುವಂಥದ್ದು. ಎರಡು ವಿಷಯಗಳನ್ನು ನಾವು ಕಾಣ್ತೇವೆ ಇಲ್ಲಿ. ಆ್ಯಕ್ಚುಲಿ ಇಲ್ಲ, ಇಲ್ಲಿ ಬರಬೇಕು ಆ್ಯಕ್ಚುಲಿ ಅದು. ಇನ್ನು ಡಿಕ್ರಿ ಅದರ್ ದ್ಯಾನ್ ಮೇಂಟೆನೆನ್ಸ್. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಎಷ್ಟೇ ಸ್ಯಾಲ್ರಿ ಇಲ್ಲಿ ಫಸ್ಟ್ ಎರಡು ಕ್ಯಾಟಗರಿಯನ್ನು ನಾವು ಹೇಳ್ಬೋದು. ಡಿಕ್ರಿ ಆಲ್ ಡಿಕ್ರಿ ಅದರ್ ದ್ಯಾನ್ ಮೇಂಟೆನೆನ್ಸ್ ಆ್ಯಂಡ್ ಡಿಕ್ರಿ ಫಾರ್ ಮೇಂಟೆನೆನ್ಸ್. ಸೊ ಇದ್ರ ಮೇಲೆ ತುಂಬ ಸಲ ಕ್ವಶನ್ ಬಂದಿದೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ದಿಸ್ ಕ್ವಶನ್. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವುದೇ ವ್ಯಕ್ತಿಯ ಒಂದು ಸ್ಯಾಲ್ರಿ ಇಲ್ಲಿ ಅದರಲ್ಲಿ ಫಸ್ಟ್ 1000 ರೂಪೀಸ್, ಫಸ್ಟ್ 1000 ರೂಪಾಯಿ. ಆಮೇಲೆ ರಿಮೈಂಡರ್ ಎಷ್ಟಿರುತ್ತೆ? ಫಸ್ಟ್ 10,000 ಇದ್ದರೆ 10,000ದಲ್ಲಿ 1,000 ಕಳೆದ್ರೆ ಎಷ್ಟು? 9,000. 9,000ದಲ್ಲಿ 3 ಭಾಗ ಮಾಡಿ. ಸೊ ರಿಮೈಂಡರಲ್ಲಿ 2/3 ಆಫ್ ರಿಮೈಂಡರ್ 3 ಭಾಗ ಮಾಡಿ. ಅದರಲ್ಲಿ 2 ಭಾಗ ಏನಿದೆ ಅಷ್ಟನ್ನು ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ದಿಸ್ ಪಾರ್ಟ್ ಈಸ್ ನಾಟ್ ಅವೈಲೇಬಲ್ ಫಾರ್ ಅಟ್ಯಾಚ್ಮೆಂಟ್. ಓನ್ಲಿ ಇರುವಂಥ ಭಾಗ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಬೋದು. ಸೊ ಎಷ್ಟು ಅಟ್ಯಾಚ್ ಮಾಡ್ಬೋದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಸರಿ ಅರ್ಥ ಮಾಡ್ಕೊಳ್ಳಿ. ಒಂದು ವ್ಯಕ್ತಿಯ ಸ್ಯಾಲ್ರಿಯಲ್ಲಿ ಇಫ್ ಇಟ್ ಇಸ್ ಅ ಡಿಕ್ರಿ ಅದರ್ ದ್ಯಾನ್ ಫಾರ್ ಮೇಂಟೆನೆನ್ಸ್, ಡಿಕ್ರಿ ಫಾರ್ ಮೇಂಟೆನೆನ್ಸಲ್ಲಿ ಬೇರೆ ಕ್ಯಾಲ್ಕುಲೇಷನ್ನು. ಇಫ್ ಇಟ್ ಇಸ್ ಅ ಡಿಕ್ರಿ ಅದರ್ ದ್ಯಾನ್ ಫಾರ್ ಮೇಂಟೆನೆನ್ಸ್, ಆ ಸ್ಯಾಲ್ರಿಯಲ್ಲಿ ಫಸ್ಟು ಯು ಹ್ಯಾವ್ ಟು ಡಿಡಕ್ಟ್ 1000 ರೂಪೀಸ್. ಫಸ್ಟು 1000 ರೂಪೀಸನ್ನು ಡಿಡಕ್ಟ್ ಮಾಡಿ. ಆಮೇಲೆ ರಿಮೈಂಡರಲ್ಲಿ ಎಷ್ಟಿರುತ್ತೆ? ಆ ರಿಮೈಂಡರಲ್ಲಿ 2/3 ಭಾಗ ಏನಿದೆ, ಸೊ 1000 ರೂಪಾಯಿ ಫಸ್ಟ್ ಹೋಯಿತು, ಅದನ್ನು ಅಟ್ಯಾಚ್ ಮಾಡಲಿಕ್ಕಿಲ್ಲ. ಮತ್ತು ಉಳಿದಿದ್ರಲ್ಲಿ 3ರಲ್ಲಿ 2 ಭಾಗ ಏನಿದೆ ಅದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕಿಲ್ಲ. 1/3 ಆಫ್ ದಿ ರಿಮೈಂಡರ್ ಈಸ್ ಅಟ್ಯಾಚಬಲ್. ಆಯಿತಾ? ಆದರೆ ಡಿಕ್ರಿ ಫಾರ್ ಮೇಂಟೆನೆನ್ಸಲ್ಲಿ ಏನು ಮಾಡ್ತಾರೆ, ಆ ಸ್ಯಾಲ್ರಿಯಲ್ಲಿ ಜಸ್ಟ್ 3 ಭಾಗ ಮಾಡಿ 1/3 ಭಾಗ ಮಾತ್ರ ನಾಟ್ ಅಟ್ಯಾಚಬಲ್. ಉಳಿದ 2/3 ಭಾಗ ಈಸ್ ಅವೈಲೇಬಲ್ ಫಾರ್ ಅಟ್ಯಾಚ್ಮೆಂಟ್. ಅಂದರೆ ಮೇಂಟೆನೆನ್ಸ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಸಿಗಲಿ, ಅಟ್ಯಾಚ್ಮೆಂಟ್ ಮಾಡಲಿ ಅಂತ ಹೇಳುವಂಥ ಪರ್ಪಸ್ಸಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಪೋರ್ಷನ್ ಬಿಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಮಾಡಲಿಕ್ಕೆ. ಓಕೆ, ಸೊ ಬಿ ವೆರಿ ಅಟೆಂಟಿವ್ ಆ್ಯಂಡ್ ಕೇರ್ಫುಲ್ ವೈಲ್ ಆನ್ಸರಿಂಗ್ ದಿಸ್. ಯಾಕೆಂದರೆ ಕೆಲವೊಂದು ಸಲ ಕ್ವಶನ್ಸ್ ಹೇಗೆ ಬರುತ್ತೆ, ಆಪ್ಷನ್ಸ್ಗಳು ಕೊಟ್ಟು ದಿಸ್ ಮಚ್ ಅಮೌಂಟ್ ಈಸ್ ಅವೈಲೇಬಲ್ ಫಾರ್ ಅಟ್ಯಾಚ್ಮೆಂಟ್, ದಿಸ್ ಮಚ್ ಅಮೌಂಟ್ ಈಸ್ ನಾಟ್ ಅವೈಲೇಬಲ್ ಫಾರ್ ಅಟ್ಯಾಚ್ಮೆಂಟ್ ಅಂತ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಕನ್ಸಿಡರ್, ಈ ಪೋರ್ಷನ್ ಬಗ್ಗೆ ಹೇಳ್ತಿದ್ದಾರಾ ಅಥವಾ ಈ ಪೋರ್ಷನ್ ಬಗ್ಗೆ ಹೇಳ್ತಿದ್ದಾರಾ, ಈ ಪೋರ್ಷನ್ ಅಥವಾ ಈ ಡಿಗ್ರಿ ಬಗ್ಗೆ ಕೇಳ್ತಿದ್ದಾರಾ, ಈ ಡಿಗ್ರಿ ಬಗ್ಗೆ ಕೇಳ್ತಿದ್ದಾರಾ ಅಂತ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ನೋಯಿಂಗ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆನ್ಸರಿಂಗ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಆಯಿತಾ? ಎಸ್. ಸೊ ಆ ಫಸ್ಟ್ ದಿಸ್ ಈಸ್ ದ ಡಿಕ್ರಿ ಅದರ್ ದ್ಯಾನ್ ಮೇಂಟೆನೆನ್ಸ್, ಡಿಕ್ರಿ ಫಾರ್ ಅದರ್ ದ್ಯಾನ್ ಮೇಂಟೆನೆನ್ಸ್ ಫಸ್ಟ್ ಕ್ಲಾಸು. ಇನ್ನೊಂದು IA ಏನಿದೆ ಇದು ಡಿಕ್ರಿ ಫಾರ್ ಮೇಂಟೆನೆನ್ಸ್. ಇಲ್ಲಿ ಇಟ್ ಕ್ಯಾನ್ ಬಿ ಅಟ್ಯಾಚ್ ಅಪ್ ಟು ಪೀರಿಯಡ್ ಆಫ್ 24 ಮಂತ್ಸ್, 24 ತಿಂಗಳ ತನಕ ಅದನ್ನು ಅಟ್ಯಾಚ್ ಮಾಡ್ಬೋದು. ಹಾಗೆ ಪೇ ಆಫ್ ಸೋಲ್ಜರ್ಸ್, ಸೇಲರ್ಸ್ ಆ್ಯಂಡ್ ಏರ್ಮೆನ್ ಸ್ಯಾಲ್ರಿ, ನಮ್ಮ ಆರ್ಮಿ ನೇವಿ ಅವ್ರದ್ದು ಸ್ಯಾಲ್ರಿ, ಪ್ರಾವಿಡೆಂಟ್ ಫಂಡ್, ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಅಥವಾ ಒಂದು ಇಂಟ್ರೆಸ್ಟು, ಲೆಸ್ಸಿಯ ಇಂಟ್ರೆಸ್ಟು, ಯಾವುದೋ ಬಾಡಿಗೆಗಿರ್ತಾರೆ, ಆ ಬಾಡಿಗೆಯ ಇಂಟ್ರೆಸ್ಟ್ ಅಂದರೆ ನಾವು ಬಡ್ಡಿ ಅಲ್ಲ, ಅದರಲ್ಲಿರುವಂಥ ಹಿತಾಸಕ್ತಿ ಏನಿದೆ ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಬ್ಸಿಸ್ಟೆಂಟ್ ಆ್ಯಂಡ್ ಅದರ್ ಅಲೋವೆನ್ಸಸ್, ಹಾಗೆ ಕಾಂಟಿಂಜೆಂಟ್ ಇಂಟ್ರೆಸ್ಟ್, ಮುಂದೆ ಬರುವಂಥ, ಈಗ ವೆಸ್ಟೆಡ್ ಇಂಟ್ರೆಸ್ಟು ಕಾಂಟಿಂಜೆಂಟ್ ಇಂಟ್ರೆಸ್ಟ್ ಅಂತ ನಾವು ಕಾಣ್ತೇವೆ. ಸೊ ಕಾಂಟಿಂಜೆಂಟ್ ಇಂಟ್ರೆಸ್ಟ್ ಇಸ್ ನಾಟ್ ಟ್ರಾನ್ಸ್ಫರಬಲ್ ಆಲ್ಸೋ, ದಟ್ಸ್ ವೈ ಇಟ್ ಇಸ್ ನಾಟ್ ಅಟ್ಯಾಚಬಲ್ ಆಲ್ಸೋ. ಹಾಗೆ ಕೆಲವೊಂದು ಎಕ್ಸಮ್ಟೆಡ್ ಅಲೋವೆನ್ಸಸ್, ಬೇರೆ ಬೇರೆ ಆ್ಯಕ್ಟ್ಗಳಲ್ಲಿ ಅಲೋವೆನ್ಸ್ಗಳಿವೆ, ಇದನ್ನು ಅಟ್ಯಾಚ್ ಮಾಡಬಾರ್ದು ಅಂತ ಸ್ಪೆಸಿಫಿಕ್ ಆಗಿ ಆ ಕಾನೂನುಗಳಲ್ಲೇ ಹೇಳಿರ್ತವೆ. ಸೊ ಅದಕ್ಕೋಸ್ಕರ ಆ ಅಲೋವೆನ್ಸ್ಗಳನ್ನೆಲ್ಲ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲ. ಹಾಗೆ ಕೆಲವೊಂದು ಮೂವಬಲ್ ಪ್ರಾಪರ್ಟಿ, ಎಲ್ಲ ಮೂವಬಲ್ ಪ್ರಾಪರ್ಟಿ ಅಲ್ಲ, ಸಮ್ ಮೂವಬಲ್ ಪ್ರಾಪರ್ಟಿ,
ಯಾವುದಾದ್ರು ಎಕ್ಸಾಮ್ಷನ್ ಅಂತ ಹೇಳಿದ್ದಾರೆ. ಹಾಗೆ ಎಕ್ಸ್ಪ್ಲನೇಷನಲ್ಲಿ ಡೀಟೇಲ್ ಆಗಿ ಎಕ್ಸಮ್ಟೆಡ್ ಐಟಮ್ಸ್ ಅಂದರೆ ಏನು, ಸ್ಯಾಲ್ರಿ ಅಂದರೆ ಏನು, ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅಂತ ಹೇಳಿ. ಸೊ ಮೂವಬಲ್ ಪ್ರಾಪರ್ಟಿ ಅಂದರೆ ಎಂಟೈರ್ ಮೂವಬಲ್ ಪ್ರಾಪರ್ಟಿ ಅಲ್ಲ, ಸಮ್ ಲಿಸ್ಟ್ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಅಟ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ರಾಪರ್ಟೀಸ್ ವಿಚ್ ಕೆನಾಟ್ ಬಿ ಅಟ್ಯಾಚ್ಡ್. ಸೊ ಇಲ್ಲಿ ನೀವು ಎಂಟೈರ್ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಈ ಸ್ಯಾಲ್ರಿ ಹೇಳುವಂಥ ಒಂದು ಕಾನ್ಸೆಪ್ಟು, ಸ್ಯಾಲ್ರಿ ವಿಷಯ, ಹಾಗೆ ಈ ಒಂದು ವಿಚ್ ಕ್ಯಾನ್ ಬಿ ಅಟ್ಯಾಚ್ ಹೇಳುವಂಥದ್ದು, ಹಾಗೆ ಜನರಲ್ ಆಗಿ ಇದರದ್ದು ಹೆಡ್ಡಿಂಗ್ಸ್ ಬೇರೆ ಬೇರೆ ಅಲಾಂಗ್ ವಿತ್ ಕ್ಲಾಸಸ್, ಯಾವ ಕ್ಲಾಸ್ ಅಂತ ಕೂಡ ನೆನ್ಪಿಟ್ಕೊಂಡ್ರೆ ಇಟ್ ವುಡ್ ಬಿ ಈಸಿ ಫಾರ್ ಯು ಟು ರಿಮೆಂಬರ್. ಓಕೆ, so this was all about our section 60 CPC. So it is a very lengthy provision, but understand them with the help of this chart. ಈ ಚಾರ್ಟ್ನ ಉಪಯೋಗಿಸ್ಕೊಂಡು ಇಲ್ಲಿ ನೋಡಿಕೊಂಡು ಬರ್ಕೊಂಡು ಯು ಕ್ಯಾನ್ ಕಂಪೇರ್ ದ್ಯಾಟ್. ಆ ಸೆಕ್ಷನ್ 60 ನೀವು ಬೇರೆ ಆಕ್ಟ್ ಓದುವಾಗ ಅಲ್ಲಿ ಆ ಕ್ಲಾಸ್ ಪಕ್ಕನೇ ಒಂದು ಚಿಕ್ಕದಾಗಿ ಹೆಡ್ಡಿಂಗ್ ನಿಮ್ಗೇನು ಅನಿಸುತ್ತೆ ಅದಕ್ಕೆ ಎಲ್ಲದಕ್ಕೂ ಸೇರಿ ಒಂದು ವರ್ಡ್ ಕೊಡ್ತೀರಿ ಅಂದರೆ ಏನು ಆ ವರ್ಡ್ ಕೊಡ್ತೀರಿ ಅಂತ ನೋಡಿಕೊಂಡು ಯು ಕ್ಯಾನ್ ಗಿವ್ ದ್ಯಾಟ್. ಓಕೆ, ಸೊ ಇಷ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಹಾಗೆ ಹಲವಾರು ಕ್ಲಾಸಸ್ಗಳು ಕೂಡ ನಾನು ನನ್ನ ಅಭಿಜ್ಞಾ legal.in ಹೇಳುವಂಥ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಪ್ರೆಸೆಂಟ್ ಆನ್ ಗೋಯಿಂಗ್ ಕ್ಲಾಸಸ್ಗಳು ವಿಶ್ವಾಸ್ 3 months ಕೋರ್ಸ್ ಅಂತ ಇದೆ, ಹಾಗೆ ಜೂರಿಸ್ ಬ್ಯಾಚ್ ಅಂತ ಇದೆ. ಆಲ್ರೆಡಿ ಸ್ಟಾರ್ಟೆಡ್, ಬಟ್ ಎನಿವನ್ ಕ್ಯಾನ್ ಜಾಯಿನ್ ಅಟ್ ಎನಿ ಟೈಮ್, ಬಿಕಾಸ್ ಇವನ್ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇತ್ತೀಚೆಗೆ ಲೈವ್ ಕ್ಲಾಸಸ್ ಇದೆ, ರೆಕಾರ್ಡೆಡ್ ಲೆಕ್ಚರ್ಸ್ ಪ್ಲಸ್ ಲೈವ್ ಕ್ಲಾಸ್ಗಳನ್ನು ಕೂಡ ಬರುವಂಥ ದಿನಗಳಲ್ಲಿ ಯು ಕ್ಯಾನ್ ಅಟೆಂಪ್ಟ್. ಹಾಗೆ ಫ್ರೀ ಮಾಕ್ ಟೆಸ್ಟ್ಗಳಿವೆ. ಅಭಿಜ್ಞಾ ಟೆಸ್ಟ್ ಸೀರೀಸ್ ಅಂತ 10 ಆ್ಯಕ್ಟ್ಗಳದ್ದು ಟೆಸ್ಟ್ ಸೀರೀಸ್ ಪ್ಯಾಕೇಜ್ ಇದೆ. ಸೊ ಯು ಕ್ಯಾನ್ ಅಟೆಂಡ್ ಎವ್ರಿಥಿಂಗ್, ಜಸ್ಟ್ ಎಕ್ಸ್ಪ್ಲೋರ್ ದ್ಯಾಟ್. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಡೌನ್ಲೋಡ್ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಫ್ರಮ್ ದಿ ಗೂಗಲ್ ಪ್ಲೇ ಸ್ಟೋರ್. ಅದರ ಲಿಂಕನ್ನು ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾಳೆ 4ನೇ ದಿನದ ಒಂದು ವೀಡಿಯೋನ ನಿಮ್ಮ ಮುಂದೆ ತರ್ತೇನೆ. ಹೊಸ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ ಬಂದಾಗ ಆಮೇಲೆ ಓದುವಂಥದ್ದು ಇಟ್ ಬಿಕಮ್ಸ್ ಸ್ಟ್ರೆಸ್ಫುಲ್ ಫಾರ್ ಯು. ದ್ಯಾಟ್ಸ್ ವೈ ಈಗಲಿಂದನೇ ಓದುವಂಥದ್ದು ಬಹಳ ಮುಖ್ಯ. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಆಮೇಲೆ ಎಕ್ಸಾಮ್ ನೋಟಿಫೈ ಆದ ನಂತರ ಯು ಹ್ಯಾವ್ ಟು ಓನ್ಲಿ ಜಸ್ಟ್ ರಿವೈಸ್ ಮಾಡುವಂಥದ್ದು ಅಷ್ಟೇ ಇರುವಂಥದ್ದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.